ರಾಜ್ಯಾದ್ಯಂತ ಡೆವಿಲ್ ಸಿನಿಮಾದ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಎಲ್ಲಾ ಥಿಯೇಟರ್ಗಳ ಅಂಗಳದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ ಕಟೌಟ್ಗಳನ್ನ ಹಾಕೋದಾಗಿರ್ಬೋದು, ಅಥವಾ ದರ್ಶನ್ ಅವರ ಕಟೌಟ್ಗಳಿಗೆ ಹೂವಿನ ಅಲಂಕಾರವನ್ನ ಮಾಡೋದಾಗಿರ್ಬೋದು, ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸದ್ಯ ಇವಾಗ ನಾವಿರುವಂತದ್ದು ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಡೆವಿಲ್ ಸಿನಿಮಾದ ರಿಲೀಸ್ಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಸಿದ್ದೇಶ್ವರ ಥಿಯೇಟರ್ ಮುಂಭಾಗದಲ್ಲಿ ಗೋಪುರದ ಒಂದು ದೇವಸ್ಥಾನದ ಗೋಪುರದ ಮಾದರಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫೋಟೋವನ್ನ ಇಟ್ಟು ಅದರ ಮೇಲೆ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ಅದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಂತಂದ್ರೆ ಒಂದೊಂದು ಸಿನಿಮಾದಲ್ಲೂ ಕೂಡ ವಿಭಿನ್ನವಾದಂತಹ ಪಾತ್ರಗಳ ಮೂಲಕ, ಅದರ ಜೊತೆಗೆ ವಿಭಿನ್ನವಾದಂತಹ ಕ್ಯಾರೆಕ್ಟರ್ಗಳ ಮೂಲಕ, ವಿಭಿನ್ನವಾದಂತಹ ಲುಕ್ಗಳ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ರು. ಸೊ ಅವರ ಒಂದಷ್ಟು ಲುಕ್ ಇರುವಂತಹ ಒಂದಷ್ಟು ಫೋಟೋಗಳನ್ನ ತಗೊಂಡು ಆ ಒಂದು ಫೋಟೋಗಳನ್ನ ಕಟೌಟ್ ಗಳನ್ನಾಗಿ ಮಾರ್ಪಾಟು ಮಾಡಿ ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದ ಮುಂಭಾಗದಲ್ಲಿ ಎಲ್ಲಾ ರೀತಿಯಾದಂತಹ ಒಂದಷ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಟೌಟ್ ಗಳನ್ನ ನಿರ್ಮಿಸಲಾಗ್ತಾ ಇದೆ. ಸೊ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಕರ್ನಾಟಕ ಒಂದು ಮ್ಯಾಪ್ ಏನಿದೆಯಲ್ಲ, ಆ ಒಂದು ಮ್ಯಾಪ್ ಅಲ್ಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಕಟೌಟ್ ಅನ್ನ ಮಾಡ್ಲಾಗಿ ಈಗ ಹೂವಿನ ಅಲಂಕಾರವನ್ನ ಮಾಡ್ಲಾಗ್ತಾ ಇದೆ ಅಭಿಮಾನಿಗಳೆಲ್ಲರೂ ಸೇರ್ಕೊಂಡು. ಅದರ ಜೊತೆಗೆ ಕೇವಲ ಕಟೌಟ್ ಗಳಿಗೆ ಮಾತ್ರವಷ್ಟೇ ಅಲ್ಲದೆ ಇನ್ನು ಒಳಗಡೆನೂ ಕೂಡ ಎಷ್ಟು ಜನ ಅಭಿಮಾನಿಗಳಿದಾರೋ ಅಷ್ಟು ಜನ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾವಾಗಿರುವಂತಹ ಡೆವಿಲ್ ಸಿನಿಮಾದ ಒಂದು ದರ್ಶನವನ್ನ ಕಾಣೋದಿಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಸಿದ್ದೇಶ್ವರ ಥಿಯೇಟರ್ ನ ಮುಂಭಾಗದಲ್ಲಿ ಬಹು ಎತ್ತರದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಕಟೌಟ್ಗೆ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ಹೂಗಳಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಕಂಗೊಳಿಸುವಂತೆ ಮಾಡಲಾಗಿದೆ. ಎಲ್ಲಾ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ಕೊಂಡು ದರ್ಶನ್ ಅವರ ಒಂದು ಡೆವಿಲ್ ಸಿನಿಮಾದ ಒಂದು ವೀಕ್ಷಣೆಗೋಸ್ಕರ ಸಾಕಷ್ಟು ಕ್ಯೂರಿಯಾಸಿಟಿಯಿಂದ, ಅದ್ರ ಜೊತೆಗೆ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಹೂವಿನ ಅಂದ್ರೆ ವಿಭಿನ್ನವಾದಂತಹ ಹೂಗಳ ಮೂಲಕ, ಅದ್ರ ಜೊತೆಗೆ ವಿವಿಧ ಜಾತಿಯ ತಳಿಗಳ ಹೂಗಳನ್ನ ತಗೊಂಡ್ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಕಟೌಟ್ಗೆ ಹೂವಿನ ಅಲಂಕಾರವನ್ನ ಮಾಡ್ಲಾಗ್ತಾ ಇದೆ. ಅದ್ರ ಜೊತೆಗೆ ಏನು ಫ್ಯಾನ್ಸ್ ಎಲ್ಲಾನು ಕೂಡ ಒಂದಷ್ಟು ಅವರ ಒಂದು ಡೆವಿಲ್ ಸಿನಿಮಾದ ಮೇಲೆ ಇರುವಂತಹ ಪ್ರೀತಿಗೋಸ್ಕರ ಅವರ ಫೋಟೋಗಳ ಜೊತೆಗೆ ಅವರ ಧನ್ವೀರ್ ಅವರ ಫೋಟೋವನ್ನು ಸಹ ಇಟ್ಬಿಟ್ಟು ಒಂದಷ್ಟು ಕಟೌಟ್ ಗಳನ್ನ ನಿರ್ಮಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಒಂದು ಡಿಜೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಾಗ್ತಾ ಇದೆ. ಸೊ ಅದಕ್ಕೂ ಕೂಡ ಎಲ್ಲಾ ರೀತಿಯಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಎಲ್ಲಾ ರೀತಿಯಾದಂತಹ ಡಿಜೆ ಹಾಡುಗಳನ್ನ ಪ್ಲೇ ಮಾಡೋದಕ್ಕೋಸ್ಕರ ಎಲ್ರೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಲಾಗ್ತಾ ಇದೆ. ಸೊ ಒಂದ್ ಕಡೆ ಸ್ಟೇಜ್ ಅನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಟಿಕೆಟ್ ರೂವಾರಿಯನ್ನ ಮಾಡೋದಾಗಿರ್ಬೋದು, ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು LED ವಾಲ್ ಇದೆಯಲ್ಲ, ಈ ಒಂದು LED ವಾಲ್ ಅಲ್ಲಿ ಸಂಜೆಯಿಂದಲೇನೆ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಹಾಡುಗಳನ್ನ ಪ್ಲೇ ಮಾಡ್ಲಾಗ್ತಾ ಇದೆ. ಸೊ ಆ ಒಂದು ಹಾಡುಗಳಿಗೆ ಅಲ್ಲಿ ಒಂದಷ್ಟು ಡಿಜೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಾಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಇಲ್ಲಿ ಆಗಮಿಸಿ ಸೊ ದರ್ಶನ್ ಅವರ ಒಂದು ಹಾಡುಗಳಿಗೆ ಕುಣಿತ ಆಡೋದಾಗಿರ್ಬೋದು, ಡ್ಯಾನ್ಸ್ ಮಾಡುವಂತದ್ದಾಗಿರ್ಬೋದು, ಅದ್ರ ಜೊತೆಗೆ ಅವರ ಹಾಡುಗಳನ್ನ ಕುಣಿಸಿ ಕುಪ್ಪಳಿಸಿ ಸಂಭ್ರಮ ಮಾಡುವಂತಹ ಆ ಒಂದು ಟೈಮ್ಗೋಸ್ಕರ ಈಗಾಗಲೇ ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದ ಬಳಿ ಸಾಕಷ್ಟು ಜನ ಅಭಿಮಾನಿಗಳು ಬಂದಿರುವಂತದ್ದು. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಅಂತಂದ್ರೆ ಒಂದು ದೈವಿಕ ಭಕ್ತಿಯನ್ನ ಹೊಂದಿರುವಂತದ್ದು. ಚಾಮುಂಡೇಶ್ವರಿ ದೇವಿಯನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಷ್ಟರ ಮಟ್ಟಿಗೆ ನಂಬ್ತಾರೆ ಅನ್ನುವಂಥದ್ದು ನೀವೆಲ್ಲರೂ ಕೂಡ ಗೊತ್ತಿರುವಂತದ್ದೇನೆ. ಸೊ ಹಾಗಾಗಿ ಡೆವಿಲ್ ಸಿನಿಮಾ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲದೆ ಒಂದು ಸಿನಿಮಾ ಬಿಡುಗಡೆ ಆಗ್ಬೇಕು. ಯಾರು ಕೂಡ ಎಲ್ಲೂ ಗಲಾಟೆಗಳಾಗಿರ್ಬೋದು, ಮತ್ತೊಂದು ವಿಚಾರಗಳಾಗಿರ್ಬೋದು ಎಲ್ಲೂ ಕೂಡ ನಡೆಯದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಡೆವಿಲ್ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ತಾಯಿ ಚಾಮುಂಡೇಶ್ವರಿ ಅಂತಂದ್ರೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಪಂಚಭಕ್ತಿ. ಅದ್ರ ಜೊತೆಗೆ ಅವರು ತುಂಬಾ ನಂಬುವಂತಹ ಒಂದು ದೇವರಲ್ಲಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಮೊದಲಿಗರಾಗಿರ್ತಾರೆ. ಸೊ ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ಒಂದು ವಿಗ್ರಹವನ್ನ ಇಲ್ಲಿ ಕೂರಿಸಿ ಅಲಂಕಾರವನ್ನ ಮಾಡಿ ಆ ದೇವಿಗೆ ಒಂದು ನಮನವನ್ನ ಮಾಡೋದ್ರ ಮೂಲಕ ಎಲ್ಲಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ದೇವಿಯ ಕೃಪೆಗೆ ಪಾತ್ರರಾಗೋದ್ರ ಮೂಲಕ ಡೆವಿಲ್ ಸಿನಿಮಾದ ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಈಗ ಇಲ್ಲಿ ಓರ್ವ ಅಭಿಮಾನಿ ನಮ್ಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಮ್ಮ ಹೆಸರು ಕಾರ್ತಿಕ್ ಅಂತ. ಇಲ್ಲಿ ಬಂದಿದ್ದೀರಾ. ಸೊ ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಎಷ್ಟು ಕ್ಯೂರಿಯಾಸಿಟಿ ಇದೆ. ಕಾಟೇರ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬೆಳ್ಳಿ ಪರದೆಯಲ್ಲಿ ನೋಡೋದಕ್ಕೆ ಎಷ್ಟು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೀರಾ? ನಾವು ಒಂದು ವೀಕ್ ಇಂದ ವೆಯ್ಟ್ ಮಾಡ್ತಾ ಇದೀವಿ. ಏನಂದ್ರೆ ಮಂಟಪ ಕಟ್ತಾ ಇದಾರೆ, ದೇವ್ರ ಕುಣಿಸ್ಬೇಕು ಅಂತ
ಕಾಯ್ತಾ ಇದಾರೆ. ಅದಕ್ಕಿಂತ ವೇಟ್ ಮಾಡಿ ಮತ್ತೆ ಇದೆಲ್ಲ ಬ್ಯಾನರ್ ಕಟ್ಔಟ್ ಎಲ್ಲ ಆಗ್ತಾ ಇದಾರೆ. ಫುಲ್ ಎಲ್ಲ ವೇಟ್ ಮಾಡ್ತಾ ಇದ್ವಿ. ಫುಲ್ ಕ್ಯೂರಿಯಾಸಿಟಿ ಇಂದ ಇದ್ವಿ. ಆಮೇಲೆ ತಿರ್ಗಾ ಎಲ್ಲ ಡಿಜೆ ಬೇರೆ ಸೆಲೆಬ್ರೇಷನ್ ಎಲ್ಲ ನಡೀತಾ ಇದೆ. ಎಲ್ಲ ಫುಲ್ ಅನ್ನದಾನ ಇದೆ. ಬಾಸ್ಗೋಸ್ಕರ ಎಲ್ಲ ನಾವು ಮಾಡ್ತಾ ಇದೀವಿ. ಎಲ್ಲಾ ಅಭಿಮಾನಿಗಳು ಮಾಡ್ತಾವ್ರೆ. ಸೊ ನಾವು ಎಲ್ಲ ಮುಂದೆ ಇಟ್ಟು ಬಾಸ್ನ ಇನ್ನ ಗೆಲ್ಸಿ ಪ್ರವೇಶಿಸಿ ತಾಯಿ ಚಾಮುಂಡೇಶ್ವರಿ ಅವರು ಬಾಸ್ಗೆ ಆಶೀರ್ವಾದ ಮಾಡ್ಬೇಕು, ನಮಗೂ ಎಲ್ಲ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂಡು ಜೈ ಡಿ ಬಾಸ್ ಅಷ್ಟೇ ಕೇಳ್ಕೊಳ್ಳೋದು. ಈಗ ಡಿಜೆ ಕಾರ್ಯಕ್ರಮಗಳನ್ನ ಮಾಡ್ಲಾಗ್ತಾ ಇದೆ. ಸೊ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಹಾಡುಗಳಿಗೆ ಕುಣಿದು ಕುಪ್ಪಳಿಸೋದಕ್ಕೆ ಎಲ್ಲ ಅಭಿಮಾನಿಗಳು ಕೂಡ ರೆಡಿ ಆಗ್ತಾ ಇದಾರೆ. ಸೊ ಈಗಾಗ್ಲೇನೆ ಬಂದ್ಬಿಟ್ಟು ಇನ್ನೂ ಸಮಯ ಇದೆ, ಅದಕ್ಕಿಂತ ಮುಂಚೆನೆ ಬಂದು ಎಲ್ಲ ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಿರುವಂತದ್ದು. ಆ ಒಂದು ಡಿಜೆ ಕಾರ್ಯಕ್ರಮಕ್ಕೆ ನೀವೆಷ್ಟು ಈಗರ್ಲಿ ವೆಯ್ಟ್ ಮಾಡ್ತಿದ್ದೀರಾ ಅಂತ? ಅದೇ ಲೈಕ್ 1 ವೀಕ್ ಬಿಫೋರ್ ಇಂದಾನೆ ಎಲ್ಲಾ ಪ್ರಿಪರೇಷನ್ಸ್ ಗಳು ನಡೀತಾ ಇದೆ. ಈ ಮಂಟಪ ಆಗ್ಲಿ, ಕಟ್ಔಟ್ ಆಗ್ಲಿ, ಬ್ಯಾನರ್ ಆಗ್ಲಿ, ಪ್ರತಿಯೊಂದು ಏನೇ ಆಗ್ಲಿ ಎಲ್ಲದಕ್ಕೂ 1 ವಾರದಿಂದಾನೇ ಎಲ್ಲ ನಡೀತಾ ಇದ್ದೇನೆ. ಆದ್ರೂ ನಮಗೂ ಏನು ಬೇಜಾರಂದ್ರೆ ಎಲ್ಲಾ ಟಿಕೆಟ್ಗಳು ಸಿಗ್ತಾ ಇಲ್ಲ, ಎಲ್ಲಾ ಸೋಲ್ಡ್ ಔಟ್ ಆಗಿದೆ. ಆ ತರ ಫುಲ್ ಎಲ್ಲ ರಶ್ ಆಗಿದ್ದಾರೆ. ಟ್ರೈಲರ್ ಬಿಟ್ಟಾಗೂ ಅಷ್ಟೇನೆ ಜಸ್ಟ್ ಫಾರ್ 1 hour, half an hour ಅಲ್ಲೆಲ್ಲ ವ್ಯೂಸ್ ಲೈಕ್ಸ್ ಎಲ್ಲ ತುಂಬಾ ಜಾಸ್ತಿ ಹೋಗಿದೆ. ನಮಗೂ ಖುಷಿನೇ. ನಮ್ ಬಾಸು ಬೆಳಿಬೇಕು, ತಾಯಿ ಚಾಮುಂಡೇಶ್ವರಿ ಅವರು ಆಶೀರ್ವಾದ ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ಳೋದು. ಜೈ ಡಿ ಬಾಸ್. ಈಗ ಒಂದ್ ಕಡೆ ಏನಂತಂದ್ರೆ ಡೆವಿಲ್ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಕುತೂಹಲದಿಂದ ವೆಯ್ಟ್ ಮಾಡ್ತಿರೋಂಥದ್ದು. ಇನ್ನೊಂದು ಹೀರೋ ಇಲ್ದಂಗೆ ಸಿನಿಮಾ ನೋಡುವಂತದ್ದು. ಒಂದ್ ಕಡೆ ದುಃಖ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ಅವರು ಬೆಳ್ಳಿ ಪರದೆಯಲ್ಲಿ ಬರ್ತಾ ಇದಾರೆ ಅನ್ನುವಂತ ಸಂತೋಷ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಏನಿಲ್ಲ, ಅದು ಏನು ದುರಾದೃಷ್ಟನೋ ಅದು ಟೈಮ್ ಕೆಟ್ಟದು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಬಾಸ್ ಬೇಗ ಆಚೆ ಬರ್ಬೇಕು. ಆ ಬಾಸ್ ಮೇಲೆ ನಮ್ದು ಮತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಲಹಾ ಇರುತ್ತೆ ಅನ್ಬಿಟ್ಟು ನಾವು ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಜೈ ಡಿ ಬಾಸ್. ಈಗ ದರ್ಶನ್ ಅವರ ಡೆವಿಲ್ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಎಷ್ಟೋ ದಿನಗಳ ನಂತರ, ಎಷ್ಟೋ ವರ್ಷಗಳ ನಂತರ ದರ್ಶನ್ ಅವರನ್ನ ಬೆಳ್ಳಿ ಪರದೆಯ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಸಾಕಷ್ಟು ಜನ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದಾರೆ. ನಿಮಗೆ ಆ ಕ್ಯೂರಿಯಾಸಿಟಿ ಯಾವ ರೀತಿ ಮನಸ್ಸಲ್ಲಿ ಉತ್ಸುಕರಾಗಿದ್ದೀರಾ ಅಂತ? ಸರ್, ಬಾಸ್ ಈಸ್ ಬ್ಯಾಕ್ ಅನ್ನೋ ತರ ಮಾಸ್ ಆಗಿ ಒಂದು ಬರ್ತಾ ಇರ್ತಕ್ಕಂಥ ಫಿಲಮೇ ಡೆವಿಲ್. ಸೊ ನಿಜವಾಗಿ ಹೇಳ್ಬೇಕಂದ್ರೆ ನಾನೊಂದು 4 ವರ್ಷದ ಕ್ರೇಜ್ ನೋಡ್ತಾ ಇರೋದು ಇದು. ಸೊ 4 ವರ್ಷದಿಂದ ಈ ಒಂದು ಅಂದ್ರೆ ಕಾಟೇರ ಬಂತು, ಎಲ್ಲ ಮತ್ತೆ ಬೇರೆ ತರ ಬಂತು, ಮತ್ತೆ ಅನಾಹುತಗಳೆಲ್ಲ ಆಯ್ತು. ಬಟ್ ಬಾಸ್ ಈಸ್ ಬ್ಯಾಕ್ ಅನ್ನೋ ತರ ಡೆವಿಲ್ ಫಿಲಮ್ ಇವಾಗ 6 ರಿಲೀಸ್ ಆಗ್ತಾ ಇದೆ. ಸೊ ಸ್ಟೋರಿ ವೈಸ್ ನೋಡಕ್ ಹೋದ್ರೆ ಅದೇನಾರು ಇರ್ಲಿ, ದರ್ಶನ್ ಅವರು ಮಾಸ್ ಆಗಿ ಬರೋ ಲುಕ್ ಇದೆಯಲ್ಲ, ಆ ಲುಕ್ಗೆ ಫ್ಯಾನ್ಸ್ ಎಲ್ಲ ಫಿದಾ ಆಗಿರೋದು. ಬಿಕಾಸ್ ಹೇಳ್ಬೇಕಂತಂದ್ರೆ ನಮ್ಮ ಬಾಸ್ ಅನ್ನೋದು ಏನಿದೆ ಅವ್ರಿಗದು ವರ್ತ್. ಇವತ್ತೇನಾದ್ರೂ ಅವ್ರ ತಂದೆಯವ್ರು ಇದ್ದಿದ್ರೆ ಸೊ ಅವರು ಕ್ರೇಜೇ ಬೇರೆ ಆಗಿರ್ತಿತ್ತು. ಸೊ ನಿಜವಾಗಿ ಇವತ್ತು ಅವರು ಇಲ್ಲ. ಸೊ ನಮ್ ದರ್ಶನ್ ಸರ್ ಜೈಲಲ್ಲಿ ಇದ್ದಾರೆ. ಸೊ ಅದು ಕಾನೂನಿನ ಮೂಲಕ ಇರೋದ್ರಿಂದ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅವರು ಬರೋವರೆಗೂ ನಾವು ಡೆವಿಲ್ ಕ್ರೇಜಲ್ಲಿ ಅಂತೂ ಇರ್ತೀವಿ. ಬಟ್ ಇದರಿಂದ 1000 ಜನ ಥಿಯೇಟರ್ಗಳಿಗೆ, ಅನ್ನದಾತರಿಗೆ ಸೌಂಡು ಮತ್ತೆ ಆರ್ಕೆಸ್ಟ್ರಾ ಈ ತರದವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬಾಸ್ ಇಂದ ಎಲ್ರು ಬದುಕ್ತಾ ಇದಾರೆ ಹೊರತು, ಬಟ್ ಬಾಸ್ ಇಲ್ದಿರ ಯಾರು ಬದುಕಕ್ ಸಾಧ್ಯನೇ ಇಲ್ಲ. ಅದೇ ಫಿಲಂ ಇಂಡಸ್ಟ್ರಿ. ಈಗ ಅಭಿಮಾನಿಗಳೊಟ್ಟಿಗೆ ದರ್ಶನ್ ಅವರ ಸಿನಿಮಾವನ್ನು ನೋಡೋದಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ? ವಿಜಯಲಕ್ಷ್ಮಿ ಅತ್ತಿಗೆ ಅವರು ನಿಜವಾಗ್ಲೂ ಧೈರ್ಯ ತಗೊಳ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಸಾವಿರಾರು ಎಲ್ಲಾ ತರದ್ದು ಬರುತ್ತೆ ದರ್ಶನ್ ಹಾಗೆ ಹೀಗೆ ಹೊಡೆದ್ರು ಅಂತ. ಅದು ಎಷ್ಟ್ರ ಮಟ್ಟಿಗೆ ಸತ್ಯ ನಾವು ನೋಡಿಲ್ಲ, ನಾವು ಅದನ್ನ ಪ್ರೂವ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಬಟ್ ಅದು ಅಲ್ಲಿರೋರ್ಗೆ ಗೊತ್ತು. ಬಟ್ 1000 ಏನೇ ಇರ್ಲಿ, ಯಾರು ಏನೇ ಹೊರ್ಕೊಂಡ್ರು ದರ್ಶನ್ ಅಂದ್ರೇನೆ ಅವ್ರ ಕ್ರೇಜೇ ಬೇರೆ. ಅವ್ರು ಸುಮ್ನೆ ನಾನು ಬರ್ತಾ ಇದೀನಿ ಅಂದ್ರೇನೆ ಅದು ಬೇಸ್ ವಾಯ್ಸ್ ಇದೆಯಲ್ಲ, ಆ ವಾಯ್ಸ್ಗೆ ಫಿದಾ ಆಗಿರುವಂತ ಫ್ಯಾನ್ಸೇ ಇವತ್ತು ಈ ಒಂದು ಡೆವಿಲ್ ಆಚರಣೆಗೆ ಇದಾಗಿರೋದು. ಈ ಒಂದು ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಇವತ್ತೇನು ಆಚರಣೆ ಇದೆ, ತಾಯಿ ಚಾಮುಂಡೇಶ್ವರಿನ ಕರೆಸ್ಬಿಟ್ಟು ನಿಜವಾಗಿ ಹೇಳ್ಬೇಕಾದ್ರೆ ತಾಯಿ ಚಾಮುಂಡೇಶ್ವರಿ ವರಪುತ್ರನೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಯಾಕಂದ್ರೆ ಅವರು ಬಡವ್ರಿಗೆ ಅನ್ನ ಹಾಕ್ಬೇಕಂತ ಹೇಳಿರುವಂತ ಮನ್ಸ ಹೊರತು ಇದ್ದವ್ರಿಗೆ ಅನ್ನ ಹಾಕ್ಬೇಕನ್ನೋಂಥದ್ದಿಲ್ಲ. ಬಟ್ ಇದ್ದವ್ರಿಗೂ ಹಾಕಿ, ಬಟ್ ಬಡವ್ರನ್ನ ಅದೇ ಇವಾಗ ನಮ್ಮ ಡೆವಿಲ್ ಸಾಂಗಲ್ಲೇ ಇದೆ. ಡೆವಿಲ್ ಸಾಂಗಲ್ಲೇ ಏನದು, ನಮ್ಮೂರೋನೆ ನಮ್ಗೆ ಬಾಸು, ನಾನು ಬದುಕೋ ಫಾರ್ ದ ಫ್ಯಾನ್ಸು, ಕಾಸ ಆದ್ರೆ ದಾಸ, ನಾನು ದೋಸ್ತಿ ನಿಭಾಯಿಸು, ಹಸಿವಿದ್ದರೆ ಸಾಧನೆ ಮಾಡೋಣ, ನೆರ ನುಡಿಲೆ ಮತ್ತೆ ಹೇಳ್ತೀನಿ ಕೇಳಣ್ಣ, ಇದ್ರೆ ನೆಮ್ಮದಿಯಾಗಿರ್ಬೇಕ್. ಹೇ ಗಿಜ್ಕಲ್ಲಕ್ಕಮ್ಮ ರಕ್ಕ ಲಕ್ಕಮ್ಮ ಗಿಜ್ಕಲ್ಲಕ್ಕಮ್ಮ ರಕ್ಕ, ಲೈಟ್ಸ್ ಆನ್ ಅಂದರೆ ಲೇಟ್ ಆಗಿ ಬರ್ತಾರೆ ಬ್ಲಾಕು ಬಾಸ್ಟರ್ ಪಕ್ಕ, ಜನರೇಷನ್ ಟು ಜನರೇಷನ್ ಮುಗಿ ಬೀಳ್ತಾರ ಹಿಗ್ಗ ಮುಗ್ಗ, ಫಾರ್ ಎವರ್ ರೆಕಾರ್ಡ್ ಬ್ರೇಕ್ಸ್. ಈ ಬ್ರೇಕ್ ಅನ್ನೋದೇನಿದೆ ಗೊತ್ತಾಗುತ್ತೆ. ಸೊ ಇದೇ ಖುಷಿ, ಇದೇ ಒಂದು ವಿಶೇಷತೆಯಿಂದ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ. ಬಾಸ್ ಈಸ್ ಬ್ಯಾಕ್. ಅವ್ರ ಕ್ರೇಜೆ ಎಲ್ಲರನ್ನು ಇವತ್ತು ಈ ಮಟ್ಟಕ್ಕೆ ತಂದಿರುವಂತದ್ದು. ಥ್ಯಾಂಕ್ ಯು.
ಇದಾಗಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳ ಮಾತು. ಸಿದ್ದೇಶ್ವರ ಚಿತ್ರಮಂದಿರದ ಬಳಿ ಈಗಾಗಲೇ ಎಲ್ಲಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾ ವೀಕ್ಷಣೆಗೋಸ್ಕರ ಎಲ್ಲಾ ರೀತಿಯಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಒಂದ್ ಕಡೆ ದೇವರ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ದೇವರ ವಿಗ್ರಹನ ಅಂದ್ರೆ ಚಾಮುಂಡೇಶ್ವರಿ ತಾಯಿ ದರ್ಶನವನ್ನ ಮಾಡ್ಕೊಳ್ಬೇಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು. ದೇವಿ ದರ್ಶನದ ನಂತರ ಡೆವಿಲ್ ಸಿನಿಮಾವನ್ನ ವೀಕ್ಷಣೆ ಮಾಡಿ ದರ್ಶನ್ ಅವರಿಗೆ ಒಳ್ಳೆ ಕಾಲ ಬರ್ಲಿ ಅಂತ ಪ್ರಾರ್ಥನೆ ಮಾಡೋದ್ರ ಮೂಲಕ ಡೆವಿಲ್ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.